ದರ್ಶನ್ ಅವ್ರಿಗೆ ಪ್ರಾಣಿಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ದರ್ಶನ್ ಅವರು ಪ್ರಾಣಿ ಪ್ರಿಯರಾಗಲು ಪ್ರಮುಖವಾದ ಕಾರಣ ಏನಿರಬಹುದು ಬನ್ನಿ ನೋಡೋಣ. ನಟ ದರ್ಶನ್ ಅವರಿಗೆ ಇಂದು ಬರ್ತಡೇ. ಫೆಬ್ರವರಿ 16 ಫ್ಯಾನ್ಸ್ ವಿಶೇಷ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಅವರು ಇಲ್ಲ ಎಂಬ ಕೊರಗಿನಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದನ್ನ ಕಾಣಬಹುದು. ನಟ ದರ್ಶನ್ ಪ್ರಾಣಿ ಪ್ರಿಯರು. ಕಾಡಾನೆ ರಕ್ಷಣೆ ವೇಳೆ ಅರ್ಜುನ ಆನೆ ನಿಧನ ಹೊಂದಿದ ವಿಚಾರ ಗೊತ್ತೇ ಇದೆ. ಇದಕ್ಕೆ ಪ್ರಾಣಿ ಪ್ರಿಯರು ಕಂಬನಿ ಮಿಡಿದಿದ್ರು. ಆನೆ ಸತ್ತ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಅನ್ಬಹುದು. ದರ್ಶನ್ಗೆ ಘಟನೆ ಬೇಸರ ಮೂಡಿಸಿತ್ತು. ದರ್ಶನ್ಗೆ ಪ್ರಾಣಿಗಳ ಬಗ್ಗೆ ಪ್ರೀತಿ ಮೂಡಲು ವಿಶೇಷವಾದ ಕಾರಣವೂ ಇದೆ. ಆನೆ ಮೃತಪಟ್ಟ ಬಳಿಕ ಯಾರು ಆ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೆ ದರ್ಶನ್ ಹಾಗಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯವಾಗಿದೆ. ಅರ್ಜುನ ಆನೆಗೆ ತಾತ್ಕಾಲಿಕವಾಗಿ ಸ್ಮಾರಕ ನಿರ್ಮಾಣ ಮಾಡಲು ಕಲ್ಲುಗಳನ್ನು ದರ್ಶನ್ ಕಳುಹಿಸಿದ್ರು. ಇದು ಅವರ ವಿಶಾಲ ಹೃದಯತೆಯನ್ನ ತೋರಿಸುತ್ತೆ. ದರ್ಶನ್ಗೆ ಮೊದಲಿನಿಂದಲೂ ಪ್ರಾಣಿಗಳ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ ಮತ್ತು ಇದು ಅನೇಕ ಬಾರಿ ಸಾಬೀತಾಗಿದೆ ಅಂತ ಹೇಳ್ಬೋದು. ಅವರು ನಟನಾ ತರಬೇತಿ ಪಡೆದು ಬಂದ ನಂತರ ಕೆಲ ವರ್ಷ ಅವರು ಮೈಸೂರಿನಲ್ಲೇ ವಾಸ ಇದ್ರು. ಆಗ ಅವರು ಸಾಕಷ್ಟು ದನಗಳನ್ನ ಸಾಕಿದ್ರು. ಆಗ ಅವರು ಹಾಲು ಕರೆದು ಮಾರ್ತಾ ಇದ್ರು. ಇದರಿಂದ ಅವರ ಬದುಕು ಬದಲಾಯಿತು. ನಿತ್ಯದ ಕುಳಿಗೆ ವ್ಯವಸ್ಥೆ ಆಯಿತು. ಹೀಗಾಗಿ ಫಾರ್ಮ್ ಹೌಸ್ನಲ್ಲಿ ದನಗಳನ್ನ ಸಾಕಿದ್ದಾರೆ. ದರ್ಶನ್ ಅವರಿಗೆ ಇತರ ಪ್ರಾಣಿಗಳ ಬಗ್ಗೆಯೂ ಪ್ರೀತಿ ಇದೆ. ಅವರು ಮೈಸೂರು ಮೃಗಾಲಯದಲ್ಲಿ ಹುಲಿ ಹಾಗೂ ಇತರ ಕೆಲವು ಪ್ರಾಣಿಗಳನ್ನು ದತ್ತು ಪಡೆದಿದ್ದಾರೆ. ಕೋವಿಡ್ ಸಮಯದಲ್ಲಿ ಅವರು ಪ್ರಾಣಿಗಳನ್ನು ದತ್ತು ಪಡೆಯುವಂತೆ ಕರೆ ನೀಡಿದ್ರು. ಅವರ ಅಭಿಮಾನಿಗಳು ಮುಂದೆ ಬಂದು ಪ್ರಾಣಿಗಳನ್ನು ದತ್ತು ಪಡೆದಿದ್ರು. ಮೈಸೂರಿನಲ್ಲಿ ದರ್ಶನ್ ಅವರು ಫಾರ್ಮ್ ಹೌಸ್ ಇಟ್ಕೊಂಡಿದ್ದಾರೆ. ಅಲ್ಲಿ ಅವರು ದನ ಕುದುರೆಗಳನ್ನು ಸಾಕಿದ್ದಾರೆ. ದರ್ಶನ್ ಅವರು ಒಂದು ಕುದುರೆ ಸಾಕಿದ್ದು ದರ್ಶನ್ ಮೇಲೆ ಆ ಕುದುರೆ ವಿಶೇಷ ಪ್ರೀತಿಯನ್ನ ಇಟ್ಕೊಂಡಿದೆಯಂತೆ. ಈ ಮೊದಲು ಆ ಬಗ್ಗೆ ಅವರು ಹೇಳ್ಕೊಂಡಿದ್ರು ಎಂಬುದು ವಿಶೇಷ.